ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗೋವಂಥ ಒಂದು ಸ್ಪೆಷಲ್ ಫಿಶ್ ಫ್ರೈ ರೆಸಿಪಿಯನ್ನು ಸಿಂಪಲ್ ಆಗಿರೋ ಮೆಥಡಲ್ಲಿ, ಅದು ಕೂಡ ಕೆಲವೇ ನಿಮಿಷಗಳಲ್ಲೇ ಮಾಡ್ಕೊಂಬಿಡ್ಬೋದು. ಆ ಥರ ಒಂದು ರೆಸಿಪಿನ ನಾನಿವತ್ತು ನಮ್ಮ ಚಾನಲ್ನಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಯಾವ ರೀತಿಯಾಗಿ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದು ಅಂತ ನಾವೀಗ ನೋಡ್ಕೊಳ್ಳೋಣ. ನಾನಿವತ್ತು ಫಿಶ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು 3 ಪೀಸಷ್ಟು ಅಂಜಲ್ ಫಿಶ್ನ ತೊಗೊಂಡು ಬಂದಿದ್ದೆ. ನೋಡಿ, ಅಂಜಲ್ ಫಿಶ್ ಆದರೂ ತೊಗೊಳ್ಳಿ ಅಥವಾ ಕಿಂಗ್ ಫಿಶ್ ಆದರೂ ತೊಗೊಳ್ಳಿ, ಅಥವಾ ನೀವು ಬೇರೆ ಯಾವುದೇ ಫಿಶ್ ತೊಗೊಂಡ್ರೂ ಕೂಡ ಇದೇ ಥರ ಫಿಶ್ ಫ್ರೈನ ಮಾಡ್ಕೊಳ್ಬೋದು. ನಾನು ಅಂಜಲ್ ಫಿಶ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದ ನಂತರ ಇದ್ರ ಮೇಲೆ ನಾನು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚ ಅರಿಶಿನ, ಹಾಗೆಯೇ 2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು. ಖಾರ ಸ್ವಲ್ಪ ಜಾಸ್ತಿ ಆಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ 1/4 ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ, ಮತ್ತು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ಳೋಣ. ಅರ್ಧದಷ್ಟು ನಿಂಬೆ ರಸವನ್ನು ಕೂಡ ಹಿಂಡ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಹುಳಿ ತುಂಬಾ ಮುಖ್ಯ ಫಿಶ್ ಫ್ರೈಗೆ. ನಿಮಗೆ ನಿಂಬೆ ರಸ ಇಷ್ಟ ಇಲ್ಲ ಅಂದರೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫಿಶ್ನ ಮೇಲ್ಗಡೆ ಒಂದು ಲೇಯರ್ನ ಈ ಥರ ಕೋಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಫಿಶ್ ಪೀಸಸ್ಗೂ ಈ ಥರ ಮಸಾಲೆಯನ್ನು ಚೆನ್ನಾಗಿ ಮೊದಲು ಮಸಾಲೆನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಚ್ಕೊಳ್ಬೇಕು. ನೋಡಿ, ಈ ಥರ ಈಗ ಹಚ್ಚಿದ ನಂತರ ಮಿನಿಮಮ್ 1 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ. ಅದಾದ ನಂತರ ಒಂದು ಪ್ಲೇಟಲ್ಲಿ 2 ಚಮಚ ಕಾರ್ನ್ಫ್ಲೋರ್ ತೊಗೊಳ್ಳೋಣ. ನೋಡಿ, ಕಾರ್ನ್ಫ್ಲೋರ್ ಯಾವುದಾದ್ರೂ ಕಂಪನಿ ತೊಗೊಳ್ಳಿ. 2 ಚಮಚ ಕಾರ್ನ್ಫ್ಲೋರು, 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ ಕ್ರಿಸ್ಪಿಯಾಗಿ ಆಗೋದಕ್ಕೆ. ಇದರಲ್ಲಿ 1/4 ಚಮಚ ಉಪ್ಪು, ಅರ್ಧ ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 2 ಚಮಚ ಕಾರ್ನ್ಫ್ಲೋರು, 1 ಚಮಚದಷ್ಟು ರೈಸ್ ಫ್ಲೋರ್, 1/4 ಚಮಚ ಉಪ್ಪು, ಅರ್ಧ ಚಮಚದಷ್ಟು ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು, ಈಗ ಫಿಶ್ ಕೂಡ ಚೆನ್ನಾಗಿ ಮಸಾಲೆಯಲ್ಲಿ ಮ್ಯಾರಿನೇಟ್ ಆಗಿದೆ. ಈಗ ಅದನ್ನು ಈ ಹಿಟ್ಟಿನಿಂದ ನಾವು ಕೋಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಪ್ಯಾನಿಗೆ ಹಾಕೊಂಡ್ಬಿಟ್ರೆ ಸಖತ್ ಕ್ರಿಸ್ಪಿಯಾಗಿ ಆಗುತ್ತೆ. ಪ್ಯಾನಲ್ಲೂ ಕೂಡ ಜಾಸ್ತಿ ಎಣ್ಣೆ ಬೇಡ, 4-5 ಚಮಚದಷ್ಟು ಎಣ್ಣೆ ಇದ್ದರೆ ಸಾಕು. ಒಂದೇ ಪ್ಯಾನಲ್ಲಿ ನಾವು 3 ಪೀಸ್ಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ಬೋದು. ಮೊದಲಿಗೆ ಫಿಶ್ ಪೀಸಸ್ನ ಹಾಕಿದ ನಂತರ 5 ನಿಮಿಷ ಮುಟ್ಟೋದಕ್ಕೆ ಹೋಗಬೇಡಿ, ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳಿ. 5 ನಿಮಿಷ ಆದ ನಂತರ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಅದೇ ಥರ ಮತ್ತೆ ಕೂಡ ಇನ್ನೊಂದು ಸೈಡ್ಗೂ ಕೂಡ 5 ನಿಮಿಷ ಬೇಯಿಸ್ಕೊಳ್ಬೇಕು. ಹೀಗೆ 2 ಸೈಡ್ಗೂ ಆಗಾಗ ಫ್ಲಿಪ್ ಮಾಡಿಕೊಂಡು 8ರಿಂದ 10 ನಿಮಿಷ ನಾವು ಫಿಶ್ನ ಬೇಯಿಸ್ಕೊಂಬಿಟ್ರೆ ಸಾಕು. ಅದ್ಭುತವಾದ ಫಿಶ್ ಫ್ರೈ ತಯಾರಾಗುತ್ತೆ. ಫಿಶ್ ಫ್ರೈನ ನಾವು 2 ಸಲ ಚೆನ್ನಾಗಿ ಫ್ಲಿಪ್ ಮಾಡ್ಕೊಂಡು ಆದ ನಂತರ ನಾವು ಇದರಲ್ಲಿ ಒಳ್ಳೆ ಫ್ಲೇವರ್ಗೋಸ್ಕರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಾನು ಕೂಡ 2 ಕಡ್ಡಿಯಷ್ಟು ಫ್ರೆಶ್ ಆಗಿರೋವಂಥ ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಾದರೆ ಸ್ವಲ್ಪ ಹಸಿಮೆಣಸಿಕಾಯನ್ನು ಕೂಡ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ, ಅದು ಕೂಡ ಸಕ್ಕತ್ತಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ, ಕ್ರಿಸ್ಪಿಯಾಗಿ ತಯಾರಾಗಿದೆ. ನಾನು ಇದನ್ನು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಹಾಗೆ ಕ್ರಿಸ್ಪಿ ಕೂಡ ಆಗಿದೆ, ಸ್ಪೈಸಿ ಕೂಡ ಆಗಿದೆ, ಸಖತ್ ಟೇಸ್ಟಿ ಕೂಡ ಆಗಿದೆ. ಯಾವುದೇ ರೆಸ್ಟೋರೆಂಟ್ಗಳಲ್ಲೂ ಕೂಡ ಇಷ್ಟು ನಿಮಗೆ ಟೇಸ್ಟಿ ಆಗಿರೋವಂಥ ಫಿಶ್ ಫ್ರೈ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ರೆಸ್ಟೋರೆಂಟ್ಗಳಿಗೆ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಹಾಗಾಗಿ ನಾನು ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲೇ ಹೇಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಿಂಪಲಾಗಿ ಫಿಶ್ ಫ್ರೈ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೂ ಕೂಡ ಈ ಫಿಶ್ ಫ್ರೈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅದರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೂ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.